ಶ್ರೀ ಗುರುಭ್ಯೋ ನಮಃ, ಸರ್ವ ದೇವತಾಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಜ್ಯೋತಿಷಿ ನಾಗರಾಜ್ ಮಾತನಾಡುವಂಥದ್ದು. ಈ ದಿನ ಜ್ಯೋತಿಷ್ಯ ಶಾಸ್ತ್ರ ಸಂಬಂಧಿತ ದ್ವಾದಶ ರಾಶಿಗಳಲ್ಲಿ 12ನೇ ರಾಶಿಯಾದಂಥ ಮೀನ ರಾಶಿ ವಿಚಾರ. ಈ ಮೀನ ರಾಶಿಯಾಧಿಪತಿ ಬಂದು ಗುರುವಾಗಿರ್ತಾರೆ. ಈ ರಾಶಿಯಲ್ಲಿ 3 ನಕ್ಷತ್ರಗಳು ಇರ್ತವೆ. ಒಂದು ಪೂರ್ವ ಭಾದ್ರಪದ ನಕ್ಷತ್ರ ಹಾಗೂ ಉತ್ತರ ಭಾದ್ರಪದ ನಕ್ಷತ್ರ ಹಾಗೂ ರೇವತಿ ನಕ್ಷತ್ರ ಆಗಿರುತ್ತದೆ. ನಿಮ್ಮ ಜನ್ಮ ನಕ್ಷತ್ರ ಪೂರ್ವ ಭಾದ್ರಪದ ನಕ್ಷತ್ರ ಆಗಿದ್ದರೆ ಈ ನಕ್ಷತ್ರದ ಅಧಿಪತಿ ಗುರುವಾಗಿರೋದರಿಂದ ನಿಮ್ಮ ಜಾತಕದಲ್ಲಿ ಗುರುವಿನ ದಶಾಯಿಂದ ನಿಮ್ಮ ಜೀವನ ಪ್ರಾರಂಭ ಆಗುತ್ತದೆ. ಹಾಗೆ ನಿಮ್ಮ ಜನ್ಮ ನಕ್ಷತ್ರ ಉತ್ತರ ಭಾದ್ರಪದ ನಕ್ಷತ್ರ ಆಗಿದ್ದರೆ ಆ ನಕ್ಷತ್ರದ ಅಧಿಪತಿ ಶನಿಯಾಗಿರೋದರಿಂದ ನಿಮ್ಮ ಜಾತಕದಲ್ಲಿ ಶನಿಯ ದಶಾಯಿಂದ ನಿಮ್ಮ ಜೀವನ ಪ್ರಾರಂಭ ಆಗುತ್ತದೆ. ಹಾಗೆ ನಿಮ್ಮ ಜನ್ಮ ನಕ್ಷತ್ರ ರೇವತಿ ನಕ್ಷತ್ರ ಆಗಿದ್ದರೆ ಆ ನಕ್ಷತ್ರದ ಅಧಿಪತಿ ಬುಧನ ಆಗಿರುವುದರಿಂದ ನಿಮ್ಮ ಜಾತಕದಲ್ಲಿ ಬುಧನ ದಶೆಯಿಂದ ನಿಮ್ಮ ಜೀವನ ಪ್ರಾರಂಭ ಆಗುತ್ತದೆ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ನಿಮ್ಮ ಜನ್ಮ ನಕ್ಷತ್ರದ ಹಾಗೂ ರಾಶಿಯ ವಿಚಾರವಾಗಿ ದಶ ಹಾಗೂ ಭುಕ್ತಿಯ ವಿಚಾರವನ್ನು ತಿಳಿಸಿಕೊಡಲಾಗುತ್ತದೆ. ಹಾಗೂ ಇದೇ ರೀತಿ ಜ್ಯೋತಿಷ್ಯ ಶಾಸ್ತ್ರದ ಸಂಪೂರ್ಣ ವಿಚಾರದ ಜೊತೆಗೆ ವಾಸ್ತುಶಾಸ್ತ್ರದ ವಿಚಾರವನ್ನು ತಿಳಿಸಿಕೊಡಲಾಗುತ್ತದೆ. ಸರ್ವೇ ಜನಾಃ ಸುಖಿನೋ ಭವಂತು, ಲೋಕ ಸಮಸ್ತ ಸನ್ಮಂಗಲಾನಿ ಭವಂತು.